ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದಿ NTSC ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂಡ್ NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಸೊ ಈ ಎರಡು ಎಕ್ಸಾಮ್ಸ್ ಅಲ್ಲಿ ಬಂದಂತ ಕ್ವಶನ್ಗಳನ್ನ ಅಥವಾ ಕ್ವಶನ್ಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಿರೋದು. ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದ್ದಂತ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋದು ಈ ವಿಡಿಯೋ ಮುಖಾಂತರ. ಸೊ ಈ ವಿಡಿಯೋ ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ನಾವೊಂದು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂ ಸಂಬಂಧಪಟ್ಟಂತ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೇನೆ ಅದ್ರ ಕನ್ನಡ ವರ್ಷನ್ ಕೂಡ, ಕನ್ನಡದಲ್ಲಿ ನಾವು ಯಾವ ರೀತಿ ಅದನ್ನ ಕ್ವಶನ್ ಅನ್ನು ಓದಬೇಕು ಬರೀಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ನಾನು. ಓಕೆ, ಅಂದ್ರೆ ಈ ವಿಡಿಯೋ ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನೀವು ಯಾರೋ ಕಲೀಗ್ಸ್ಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ಕೂಡ ನೋಡಿ, ಯಾಕಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಿಮಗೊಂದು ಎರಡು ಹೆಲ್ಪ್ ಆಗುತ್ತೆ. ಒಂದು, ಕ್ವಶನ್ಸ್ ಇದೇ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ, ಅದು ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾಕಂತಾರೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಇದು ಫಸ್ಟ್ ಟೈಮ್ನೇ ಇರುತ್ತೆ ಎಕ್ಸಾಮ್. ಯಾಕಂತಾರೆ ಇದೇನು ನೀವು ಪ್ರೀವಿಯಸ್ ಇಯರ್ ಅಟೆಂಡ್ ಆಗಿರ್ತೀರಾ, ಈ ಸರಿ ಗೊತ್ತಾಗುತ್ತೆ ಆ ಥರ ಏನೂ ಇರಲ್ಲ. ಸೊ ಎಲ್ಲರೂ ಕೂಡ ಫಸ್ಟ್ ಟೈಮ್ ಎಕ್ಸಾಮ್ನೇ ಇರುತ್ತೆ. ಸೊ ಹೀಗಾಗಿ ನಿಮ್ಗೆ ಎರಡು ಐಡಿಯಾ ಬರುತ್ತೆ. ಒಂದು, ಕ್ವಶನ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಯಾವ ರೀತಿ ಕೇಳ್ತಾರೆ ಅನ್ನೋದು ಐಡಿಯಾ ಬರುತ್ತೆ. ಜೊತೆಗೆ ಅದೇ ಕ್ವಶನ್ಸ್ ಕೂಡ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಈಗಾಗಲೇ 3 ವಿಡಿಯೋಗಳನ್ನ ಅಪ್ಲೋಡ್ ಕೂಡ ಮಾಡಿದ್ದೀನಿ, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತ ವಿಡಿಯೋಗಳನ್ನ. ಸೊ ನೀವು ಅದನ್ನ ಕೂಡ ನೋಡಬಹುದು. ನಾನು ಇವಿ ಟಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೇನೆ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನ ನೋಡಬಹುದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ಕ್ವಶನ್. ಸಿ ದೇರ್ ವಿದ್ಯಾರ್ಥಿಗಳೇ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ಓಕೆ, NTSC ಹಾಗೂ NMMS ಅಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಅಲ್ಲಿ ಮೊದಲನೇ ಕ್ವಶನ್ಸ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಮೊದಲನೇ ಕ್ವಶನ್ ಬಂದ್ಬಿಟ್ಟು a number of land reform legislations have been introduced by the government of India for the purpose of. See the question. A number of land reform legislations have been introduced by the government of India for the purpose of. Option 1 is collecting revenue on the basis of production. Option 2 is providing tenancy security and ownership rights. Option 3 is providing revenue collection authority to jamindars. Option 4 is providing property rights to the farmers. ಓಕೆ, ಕನ್ನಡ ನೋಡಿ. ಭಾರತ ಸರ್ಕಾರವು ಹಲವು ಭೂ ಸುಧಾರಣೆ ಕಾನೂನುಗಳನ್ನು ಜಾರಿಗೊಳಿಸಿದೆ. ಇದರ ಉದ್ದೇಶ, ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಉತ್ಪಾದನೆಯ ಆಧಾರದ ಮೇಲೆ ಕಂದಾಯ ವಿಧಿಸುವುದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಗೇಣಿದಾರರಿಗೆ ಹಿಡುವಳಿಯ ಭದ್ರತೆ ಮತ್ತು ಭೂ ಒಡೆತನದ ಹಕ್ಕನ್ನು ಒದಗಿಸುವುದು. ಆಪ್ಷನ್ 3 ಬಂದ್ಬಿಟ್ಟು ಜಮೀನ್ದಾರರಿಗೆ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನು ನೀಡುವುದು. ಆಪ್ಷನ್ 4 ಬಂದ್ಬಿಟ್ಟು ರೈತರಿಗೆ ಆಸ್ತಿಯ ಹಕ್ಕಿನ ರಕ್ಷಣೆ ನೀಡುವುದು. ಓಕೆ, ಯಾವ್ದು ರೈಟ್ ಆನ್ಸರ್ ಆಗೋದು ವಿದ್ಯಾರ್ಥಿಗಳೇ ನೋಡಿ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಓಕೆ, ಭಾರತ ಸರ್ಕಾರವು ಹಲವು ಭೂ ಸುಧಾರಣೆ ಕಾನೂನುಗಳನ್ನು ಜಾರಿಗೊಳಿಸಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರೊವೈಡಿಂಗ್ ಟೆನೆನ್ಸಿ ಸೆಕ್ಯೂರಿಟಿ ಅಂಡ್ ಓನರ್ಶಿಪ್ ರೈಟ್ಸ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಗೇಣಿದಾರರಿಗೆ ಹಿಡುವಳಿಯ ಭದ್ರತೆ ಮತ್ತು ಭೂ ಒಡೆತನದ ಹಕ್ಕನ್ನು ಒದಗಿಸುವುದು ಸರಿಯಾದ ಉತ್ತರ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, the stage of evolution under the which people started living in a fixed places. Option 1 is agricultural stage. Option 2 is pastoral stage. Option 3 is handicraft stage. Option 4 is money economy stage. So see the question, it's a very easy question. The stage of evolution under the which people started living in a fixed place is, ಅಂದ್ರೆ ಮಾನವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವುದಕ್ಕೆ ಪ್ರಾರಂಭಿಸಿದ ವಿಕಸನದ ಹಂತ ಯಾವುದು? ಆಪ್ಷನ್ 1 ಬಿಟ್ಟು ಬೇಸಾಯದ ಹಂತ. ಆಪ್ಷನ್ 2 ಬಂದ್ಬಿಟ್ಟು ಪ್ರಾಣಿ ಸಾಕಾಣೆಯ ಹಂತ. ಆಪ್ಷನ್ 3 ಬಂದ್ಬಿಟ್ಟು ಕುಶಲಕರ್ಮಿಗಳ ಹಂತ. ಆಪ್ಷನ್ 4 ಬಂದ್ಬಿಟ್ಟು ಹಣದ ಅರ್ಥವ್ಯವಸ್ಥೆಯ ಹಂತ ಅಂತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಅಗ್ರಿಕಲ್ಚರಲ್ ಸ್ಟೇಜ್. The stage of evolution under the which people started living in a fixed place is agricultural stage. ಮಾನವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವುದಕ್ಕೆ ಪ್ರಾರಂಭಿಸಿದ ವಿಕಸನದ ಹಂತ ಯಾವುದಪ್ಪ ಅಂತಂದ್ರೆ ಬೇಸಾಯದ ಹಂತ. ಸೊ ಯಾವಾಗ ಅವರು ಬೇಸಾಯ ಮಾಡೋದಕ್ಕೆ ಪ್ರಾರಂಭಿಸಿದ್ರಲ್ಲ, ಸೊ ಅವಾಗಿನವರು ಮಾನವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದೇರ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, to avoid unethical practices in business, the government has introduced. Option 1 is insurance policy system. Option 2 is marketing system. Option 3 is public distribution system. Option 4 is financial aid system.
Question is very easy. See the question. To avoid unethical practices in a business, the government has introduced. ಅಂದ್ರೆ ವ್ಯಾಪಾರದಲ್ಲಿ ಅನೈತಿಕ ವ್ಯವಹಾರ ಪದ್ಧತಿಗಳನ್ನು ತಡೆಯಲು ಸರ್ಕಾರ ರೂಢಿಗೆ ತಂದ ಪದ್ಧತಿ. ನೋಡಿಲಿ, ವ್ಯಾಪಾರದಲ್ಲಿ ಸಾಕಷ್ಟು ಅನೈತಿಕ ವ್ಯವಹಾರ ಆಗ್ತಾ ಇರುತ್ತೆ, ಪದ್ಧತಿ ಇರುತ್ತೆ. ಸೊ ಅದನ್ನು ತಡೆಯಲು ಸರ್ಕಾರ ರೂಢಿಗೆ ತಂದ ಪದ್ಧತಿ ಯಾವುದು? ಆಪ್ಷನ್ 1 ಬಂದ್ಬಿಟ್ಟು ವಿಮಾ ಪದ್ಧತಿ, ಆಪ್ಷನ್ 2 ಬಂದ್ಬಿಟ್ಟು ಮಾರುಕಟ್ಟೆ ಪದ್ಧತಿ, ಆಪ್ಷನ್ 3 ಬಂದ್ಬಿಟ್ಟು ಸಾರ್ವಜನಿಕ ವಿತರಣಾ ಪದ್ಧತಿ, ಆಪ್ಷನ್ 4 ಬಂದ್ಬಿಟ್ಟು ಆರ್ಥಿಕ ನೆರವು ಪದ್ಧತಿ. ಓಕೆ, ಈ ಒಂದು ಕ್ವಶನ್ ನೋಡಿ ಆಪ್ಷನ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ, ಯಾವ್ದು ರೈಟ್ ಆನ್ಸರ್ ಆಗೋದ್ರೆ ವಿದ್ಯಾರ್ಥಿಗಳೇ? ದ ರೈಟ್ ಆನ್ಸರ್ ಬಂದ್ಬಿಟ್ಟು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಓಕೆ, to avoid the unethical practice in the business, government has introduced public distribution system. ಅಂದ್ರೆ ವ್ಯಾಪಾರದಲ್ಲಿ ಅನೈತಿಕ ವ್ಯವಹಾರ ಪದ್ಧತಿಗಳನ್ನು ತಡೆಯಲು ಸರ್ಕಾರ ರೂಢಿ ತಂದ ಪದ್ಧತಿ ಯಾವ್ದಪ್ಪ ಅಂತಂದ್ರೆ ಸಾರ್ವಜನಿಕ ವಿತರಣಾ ಪದ್ಧತಿ. ಓಕೆ, ಸರಿಯಾಗಿ ಕ್ವಶನ್ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಿರೋದಲ್ಲ, ನೀವು ಓದೋದಕ್ಕಿಂತ ನೋಡಿದ ಬಹಳ ದಿನ ನೆನಪುಳಿಯುತ್ತೆ. ಸೊ ಇಲ್ಲಿ ಸಾರ್ವಜನಿಕ ವಿತರಣಾ ಪದ್ಧತಿ ಅನ್ನೋದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐಡೆಂಟಿಫೈ ದ ಮೆರಿಟ್ಸ್ of partnership among the following. A one statement ನೋಡಿ, easy to form, B own capital, C simple dissolution, D sharing of business loss. Options are like this. Option 1 is A, B and C, D. Option 2 is A, B and C. Option 3 is A, C and D. Option 4 is B, C and D. ಓಕೆ, ಕ್ವಶನ್ ಯಾವ ರೀತಿ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಕೆಳಗಿನವುಗಳಲ್ಲಿ ಪಾಲುಗಾರಿಕೆ ಅನುಕೂಲಗಳನ್ನು ಗುರುತಿಸಿ. ಪಾಲುಗಾರಿಕೆಯಿಂದ ಏನೇನು ಅನುಕೂಲವಾಗುತ್ತವೆ? ಎ ಅಂದರೆ ಸುಲಭ ರಚನೆ, ಬಿ ಸ್ವಂತ ಬಂಡವಾಳ, ಸಿ ಸರಳ ವಿಸರ್ಜನೆ, 4 ಡಿ ವ್ಯಾಪಾರ ನಷ್ಟದ ಹಂಚಿಕೆ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಆಪ್ಷನ್ 1 ಬಂದ್ಬಿಟ್ಟು ಎ, ಬಿ ಮತ್ತು ಡಿ. ಆಪ್ಷನ್ 2 ಬಂದ್ಬಿಟ್ಟು ಎ, ಬಿ ಮತ್ತು ಸಿ. ಆಪ್ಷನ್ 3 ಬಂದ್ಬಿಟ್ಟು ಎ, ಸಿ ಮತ್ತು ಡಿ. ಆಪ್ಷನ್ 4 ಬಂದ್ಬಿಟ್ಟು ಬಿ, ಸಿ ಮತ್ತು ಡಿ ಅಂತ ಇದೆ. ಹಾಗಾದ್ರೆ ಯಾವ್ದು ರೈಟ್ ಆನ್ಸರು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎ, ಸಿ ಅಂಡ್ ಡಿ. ಎ, ಸಿ ಅಂಡ್ ಡಿ ಅಂದ್ರೆ ಈ ಐಡೆಂಟಿಫೈ ದ ಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಏನಪ್ಪ ಅಂತಾರೆ? ಒಂದು ಈಸಿ ಟು ಫಾರ್ಮ್, ಸಿಂಪಲ್ ಡಿಸೊಲ್ಯೂಷನ್, ಶೇರಿಂಗ್ ಆಫ್ ಬಿಸ್ನೆಸ್ ಲಾಸ್. ಅಂದ್ರೆ ಈ ಪಾಲುಗಾರಿಕೆ ಅನುಕೂಲಗಳನ್ನು ಯಾವಪ್ಪ ಅಂತಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 3ನೇ ಆಪ್ಷನ್ ರೈಟ್ ಆನ್ಸರ್ ಇದೆ. ಹಾಗಾದ್ರೆ ಏನೇನು ಅನುಕೂಲ ತರುತ್ತೆ ನಮಗೆ? ಒಂದು ಸುಲಭ ರಚನೆ, 2ನೇದು ಸರಳ ವಿಸರ್ಜನೆ, ನೆಕ್ಸ್ಟ್ 3ನೇ ಬಂದೇನಪ್ಪ ಅಂದ್ರೆ ವ್ಯಾಪಾರ ನಷ್ಟದ ಹಂಚಿಕೆ ಆಗುತ್ತೆ. ಸೊ ಇದು 3 ಕೂಡ ಪಾಲುಗಾರಿಕೆ ಅನುಕೂಲಗಳನ್ನು ಗುರುತಿಸುತ್ತೆ. ಅಂದ್ರೆ ಇದು 3 ಕೂಡ ದೀಸ್ ಐಡೆಂಟಿಫೈ ದ ಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಮಂಗ್ ದ ಫಾಲೋವಿಂಗ್ ಅಂತ ಹೇಳ್ಬೋದು ನಾವು. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ತರ ಇದೆ. ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಅನ್ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಕ್ವಶನ್, ಸಿ ದ ಕ್ವಶನ್ಸ್ ಒನ್ಸ್ ಅಗೇನ್. ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಅನ್ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು social institution. Option 1 is law, option 2 is ethical values, option 3 is government, option 4 is courts. ಸೊ ಸಾಮಾಜಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಒಂದು ಅಲಿಖಿತ ನೀತಿ ನಿಯಮವಾಗಿದೆ. ಈ ಸಾಮಾಜಿಕ ಸಂಸ್ಥೆಗಳು ಇರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಕೆಳಗಿನವರಲ್ಲಿ ಒಂದು ಅಲಿಖಿತ ನೀತಿ ನಿಯಮವಾಗಿದೆ. ಯಾವ್ದಪ್ಪ ಹಾಗಾದ್ರೆ? ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಕಾನೂನು, ಆಪ್ಷನ್ 2 ಬಂದ್ಬಿಟ್ಟು ನೈತಿಕ ಮೌಲ್ಯಗಳು, ಆಪ್ಷನ್ 3 ಬಂದ್ಬಿಟ್ಟು ಸರ್ಕಾರ, ಆಪ್ಷನ್ 4 ಬಂದ್ಬಿಟ್ಟು ನ್ಯಾಯಾಲಯಗಳು ಅಂತ ಇದೆ. ಓಕೆ, ಯಾವ್ದು ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎಥಿಕಲ್ ವ್ಯಾಲ್ಯೂಸ್. ಸೊ ಎಥಿಕಲ್ ವ್ಯಾಲ್ಯೂಸ್ ಈಸ್ ದ ಶೋಸ್ ದಟ್ ಇಟ್ ಈಸ್ ದ ಅನ್ರಿಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಇದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತ ಒಂದು ಅನ್ರಿಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಎಥಿಕಲ್ ವ್ಯಾಲ್ಯೂಸ್. ಸೊ ಇದು ನೈತಿಕ ಮೌಲ್ಯಗಳು ಅಂತ ಏನು ಬರುತ್ತಲ್ಲ ವಿದ್ಯಾರ್ಥಿಗಳು, ಇದೇನಪ್ಪಾ ಅಂತಂದ್ರೆ ಒಂದು ಅಲಿಖಿತ ನೀತಿ ನಿಯಮವಾಗಿದೆ. ಹೌದಾ? ಈ ನೈತಿಕ ಮೌಲ್ಯಗಳು ಏನಪ್ಪಾ ಅಂತಂದ್ರೆ ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇದು ಯಾವುದು ಕೂಡ ಬರೆದಿಟ್ಟಂತದಲ್ಲ, ಇದೊಂದು ಅಲಿಖಿತ ನೀತಿ ನಿಯಮವಾಗಿದೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೇಲ್ ಆಫ್ ಅ ವಾಚ್ ಈಸ್ ಕ್ಲಾಸಿಫೈಡ್ ಆಸ್ ಎನ್ ಎಕನಾಮಿಕ್ ಆಕ್ಷನ್ ಆಫ್ ಡ್ಯಾಶ್ ಅಂತ ಇದೆ. ಓಕೆ, ನೋಡಿಲಿ. ಆಪ್ಷನ್ 1 ಈಸ್ ಪ್ರೊಡಕ್ಷನ್, ಆಪ್ಷನ್ 2 ಈಸ್ ಕನ್ಸಂಪ್ಷನ್, ಆಪ್ಷನ್ 3 ಈಸ್ ಎಕ್ಸ್ಚೇಂಜ್, ಆಪ್ಷನ್ 4 ಈಸ್ ಡಿಸ್ಟ್ರಿಬ್ಯೂಷನ್. ನೋಡಿ, ಗಡಿಯಾರದ ಮಾರಾಟವು ಕೆಳಗಿನ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ಗಡಿಯಾರದ ಮಾರಾಟ ಅನ್ನೋದು ಒಂದು ಕೆಳಗಿನ ಆರ್ಥಿಕ ಚಟುವಟಿಕೆ ಆಗಿದೆ. ಏನಾಗಾದ್ರೆ ಅದು ಉತ್ಪಾದನೆನೋ, ಮೊದಲನೇದು ಬಂದ್ಬಿಟ್ಟು ಉತ್ಪಾದನೆ, 2ನೇದು ಅನುಭೋಗ, 3ನೇದು ವಿನಿಮಯ, 4ನೇದು ವಿತರಣೆ. ಅಂದ್ರೆ ಸೇಲ್ ಆಫ್ ವಾಚ್ ಇಸ್ ಕ್ಲಾಸಿಫೈಡ್ ಆಸ್ ಎಕನಾಮಿಕ್ ಆಕ್ಷನ್. ಏನಾಗುತ್ತೆ ಹಾಗಾದ್ರೆ? ವಾಟ್ ಇಸ್ ದ ರೈಟ್ ಆನ್ಸರ್? ಓಕೆ, ಇಟ್ ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಈಸ್ ಆಪ್ಷನ್ 4th ಡಿಸ್ಟ್ರಿಬ್ಯೂಷನ್. ಅಂದ್ರೆ ಸೇಲ್ ಆಫ್ ವಾಚ್ ಈಸ್ ಕ್ಲಾಸಿಫೈಡ್ ಆಸ್ ಅನ್
ಎಕನಾಮಿಕ್ ಆಕ್ಷನ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ಡಿಸ್ಟ್ರಿಬ್ಯೂಷನ್ ಒಂದು ಈಗ ನಾವು ಹೇಳ್ತೀವಿ ಅದನ್ನ. ಸೊ ಅಂದ್ರೆ ಗಡಿಯಾರದ ಮಾರಾಟವು ಕೆಳಗಿನ ಒಂದು ಆರ್ಥಿಕ ಒಂದು ವಿತರಣೆಯ ಚಟುವಟಿಕೆ ಆಗಿದೆ ವಿದ್ಯಾರ್ಥಿಗಳೇ. ಇದು ಸರಿಯಾದ ಕ್ವಶನ್ ಓದಬೇಕು. ಕ್ವಶನ್ಸ್ ಯಾವುದು ಕೇಳ್ತಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ಇರುತ್ತೆ ಇದೆಲ್ಲ ಕ್ವಶನ್ಸ್. ಟೆಕ್ಸ್ಟ್ ಬುಕ್ ಕೂಡ ರೆಫರ್ ಮಾಡಬಹುದು. ಜೊತೆಗೆ ನಾವು ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋ ಎಲ್ಲ ಕ್ವಶನ್ಸ್ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅಲ್ಲಿ ಬಂದಂತ ಕ್ವಶನ್ಸ್ಗಳನ್ನೇ ನಿಮ್ಗೆ ಡಿಸ್ಕಸ್ ಮಾಡ್ತಿರೋದು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು per capita income is obtained by dividing national income by option 1 is total population of the country, option 2 is total working population, option 3 is area of the country, option 4 is volume of the capital used. Okay, see the questions once again. Per capita income is obtained by dividing national income by ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ಇದರಿಂದ ವಿಭಾಗಿಸಿದಾಗ ತಲಾ ಆದಾಯ ದೊರಕುವುದು. ಇದರಿಂದ ವಿಭಾಗಿಸಿದಾಗ ತಲಾ ಆದಾಯ ದೊರಕುವುದು. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ದೇಶದ ಒಟ್ಟು ಜನಸಂಖ್ಯೆ, ಎರಡನೇದು ಬಂದ್ಬಿಟ್ಟು ಒಟ್ಟು ಕಾರ್ಯನಿರತ ಜನಸಂಖ್ಯೆ, ಆಪ್ಷನ್ 3 ಬಂದ್ಬಿಟ್ಟು ದೇಶದ ಒಟ್ಟು ಭೂಪ್ರದೇಶ, ಆಪ್ಷನ್ 4 ಬಂದ್ಬಿಟ್ಟು ಬಳಸಲಾದ ಬಂಡವಾಳದ ಪ್ರಮಾಣ. ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ತಲಾ ಆದಾಯವನ್ನು ಹೆಂಗ್ ಪಡಿಬೇಕಂತಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಯಾವ್ದ್ರಿಂದ ಪಡಿಬೇಕು ಅಂತಂದ್ರೆ ಆಪ್ಷನ್ 1 ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೊ ವೆನ್ ಯು ಡಿವೈಡ್ ದ ನೋಡಲಿ ನ್ಯಾಷನಲ್ ಇನ್ಕಮ್ ಅನ್ನ ಯಾವಾಗ ನೀವು ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿಯಿಂದ ಡಿವೈಡ್ ಮಾಡ್ತಿರಲ್ಲ ದೆನ್ ಯು ವಿಲ್ ಗೆಟ್ ದ ಪರ್ ಕ್ಯಾಪಿಟಲ್ ಇನ್ಕಮ್. ಅಂದ್ರೆ ಯಾವಾಗ ನೀವು ರಾಷ್ಟ್ರೀಯ ಆದಾಯವನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ವಿಭಾಗಿಸಿದಾಗ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ ತಲಾ ಆದಾಯ ಸಿಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ದೇಶದ ಒಟ್ಟು ಜನಸಂಖ್ಯೆ ಇದು ಸರಿಯಾದ ಉತ್ತರ. ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. The next question is on your screen. The largest contributor to the national income is the option 1 is primary sector, option 2 is service sector, option 3 is secondary sector, option 4 is industrial sector. See the question. The largest contributor to the national income is ರಾಷ್ಟ್ರೀಯ ಆದಾಯಕ್ಕೆ ಅತಿ ದೊಡ್ಡ ಕೊಡುಗೆ ನೀಡುವ ವಲಯ ಯಾವುದು ವಿದ್ಯಾರ್ಥಿಗಳೇ? ಯಾವ್ದು ನೋಡಿ, ಆಪ್ಷನ್ 1 ಕೊಟ್ಟಿದ್ದಾರೆ ಪ್ರಾಥಮಿಕ ವಲಯ, ಆಪ್ಷನ್ 2 ಬಂದ್ಬಿಟ್ಟು ಸೇವಾ ವಲಯ, ಆಪ್ಷನ್ 3 ಬಂದ್ಬಿಟ್ಟು ದ್ವಿತೀಯ ವಲಯ, ಆಪ್ಷನ್ 4 ಬಂದ್ಬಿಟ್ಟು ಔದ್ಯೋಗಿಕ ವಲಯ ಅಂತ ಇದೆ. ಅಂದ್ರೆ ರಾಷ್ಟ್ರೀಯ ಆದಾಯಕ್ಕೆ ಈ ನ್ಯಾಷನಲ್ ಇನ್ಕಮ್ಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡುವಂತ ವಲಯ ಯಾವುದು, ಯಾವ ಸೆಕ್ಟರ್ ಬರುತ್ತೆ? ಓಕೆ, ದ ರೈಟ್ ಆನ್ಸರ್ ಈಸ್ ಸರ್ವಿಸ್ ಸೆಕ್ಟರ್. ನೋಡಿ, ಈ ಸೇವಾ ವಲಯ ಅಂತ ಏನ್ ಹೇಳ್ತೀವಲ್ಲ ವಿದ್ಯಾರ್ಥಿಗಳೇ, ಇದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅದಕ್ಕೆ ನ್ಯಾಷನಲ್ ಇನ್ಕಮ್ಗೆ. ಅಂದ್ರೆ ರಾಷ್ಟ್ರೀಯ ಆದಾಯಕ್ಕೆ ಅತಿ ದೊಡ್ಡ ಕೊಡುಗೆ ನೀಡುವ ವಲಯ ಯಾವ್ದಪ್ಪ ಅಂತಾರೆ ಸೇವಾ ವಲಯ. ಸೊ ಹಿಯರ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ ಬಗ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಹೇಳ್ಬೋದು. ಜೊತೆಗೆ ನಾನು ವಿಡಿಯೋದಲ್ಲಿ ನಿಮಗೆ ನಾನು ನನ್ನ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದ್ರ ಮುಖಾಂತರ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. The next question is on your screen. Nodi, the word public administration was used for the first time by option 1 is Alexander Hamilton, option 2 is Socrates, option 3 is Woodrow Wilson, option 4 is Luther Gulick. Nodi, question nodi sariyagi. The word public administration was used for the first time by ಅಂದ್ರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು. ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಪದವನ್ನ ಮೊದಲ ಬಾರಿಗೆ ಬಳಸಿದವರು ಯಾರು? ಆಪ್ಷನ್ 1 ಬಂದ್ಬಿಟ್ಟು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ 2 ಬಂದ್ಬಿಟ್ಟು ಸಾಕ್ರಟೀಸ್, ಆಪ್ಷನ್ 3 ಬಂದ್ಬಿಟ್ಟು ವುಡ್ರೋ ವಿಲ್ಸನ್, ಆಪ್ಷನ್ 4 ಬಂದ್ಬಿಟ್ಟು ಲೂಥರ್ ಗುಲಿಕ್ ಅಂತ ಇದೆ. ಸೊ ಹಾಗಾದ್ರೆ ಯಾರು ಮೊದಲನೇ ಬಾರಿಗೆ ಬಳಸ್ತಾರೆ ವಿದ್ಯಾರ್ಥಿಗಳೇ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಸೊ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ವರ್ಡ್ ಅನ್ನು ಮೊದಲೇ ಬಳಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಅಂದ್ರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲನೇ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೋಡಿ, ಈ ತರ ಕ್ವಶನ್ಸ್ ಎಲ್ಲ ಬರುತ್ತೆ ಎಕ್ಸಾಮ್ ಅಲ್ಲಿ. ಸರಿಯಾಗಿ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗೆ ಮತ್ತೆ ನೋಡಿ, ನಿಮಗೆ ಒಂದ್ಸರಿ ಏನಾದ್ರು ಸ್ಪೀಡ್ ಆಗಿದ್ರೆ ನಾವು ಹೇಳೋದು ಮತ್ತೆ ರಿಪೀಟ್ ಮಾಡಿ ಮತ್ತೆ ವಿಡಿಯೋ ನೋಡಬಹುದು ನೀವು. ಓಕೆ, now let's move on the next question. The next question is, any member or chairman of the Union Public Service Commission can be dismissed on the ground of misconduct by the option 1 is Prime Minister, option 2 is President, option 3 is Cabinet Secretary of the Central Government, option 4 is Parliamentary Affairs Minister. Okay, see the question properly. Any member of chairman of the Union Public Service Commission
can be dismissed on the ground of misconduct by the ಕೇಂದ್ರ ಲೋಕ ಸೇವಾ ಆಯೋಗದ ಯಾವುದೇ ಸದಸ್ಯರು ಅಥವಾ ಅಧ್ಯಕ್ಷರನ್ನು ದುರ್ನಡತೆಯ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರವನ್ನು ಹೊಂದಿರುವವರು ಯಾರು? ಏನಂತೀವಲ್ಲ UPSC ಅಂತ ಏನ್ ಹೇಳ್ತೀವಲ್ಲ, ಕೇಂದ್ರ ಲೋಕ ಸೇವಾ ಆಯೋಗ. ಸೊ ಅದರ ಸದಸ್ಯರು ಅಥವಾ ಅಧ್ಯಕ್ಷರನ್ನ ದುರ್ನಡತೆಯ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರವನ್ನು ಹೊಂದಿರುವಂತವ್ರು ಯಾರಪ್ಪ ಅಂತಂದ್ರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದನೇ ಆಪ್ಷನ್ಸ್ ಬಂದ್ಬಿಟ್ಟು ಪ್ರಧಾನಮಂತ್ರಿಗಳು, ಎರಡನೇದು ಬಂದ್ಬಿಟ್ಟು ರಾಷ್ಟ್ರಪತಿಗಳು, ಮೂರನೇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿಗಳು, ನಾಲ್ಕನೇದು ಬಂದ್ಬಿಟ್ಟು ಸಂಸದೀಯ ವ್ಯವಹಾರಗಳ ಮಂತ್ರಿಗಳಂತ ಇದೆ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ವಿದ್ಯಾರ್ಥಿಗಳೇ? ದ ರೈಟ್ ಆನ್ಸರ್ ಈಸ್ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು dismiss the member of the chairman of the member or the chairman of the UPSC commission. So if they have make any misconduct. ಸೊ ಇಲ್ಲಿ ರಾಷ್ಟ್ರಪತಿಗಳಿಗೆ ಮಾತ್ರ ಅಧಿಕಾರ ಇದೆ. ಏನಪ್ಪಾ ಅಂತಂದ್ರೆ ಈ ಕೇಂದ್ರ ಲೋಕಸೇವಾ ಆಯೋಗದಲ್ಲಿರುವಂತಹ ಅಧ್ಯಕ್ಷರು ಅಥವಾ ಸದಸ್ಯರು ಏನಾದರೂ ದುರ್ನಡತೆ ಮಾಡಿದರೆ ಅವರನ್ನ ವಜಾ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಪಾಲಿಟಿಕ್ಸ್ ವಾಸ್ ಗಿವನ್ ದ ಸ್ಟೇಟಸ್ ಆಫ್ an independent science by, see the question once again, politics was given the status of an independent science by option 1 is Greeks, option 2 is Persians, option 3 is Indians, option 4 is Egyptians. ಸೊ ಅಂದ್ರೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರು? ಆಪ್ಷನ್ 1 ಬಂದ್ಬಿಟ್ಟು ಗ್ರೀಕರು, ಆಪ್ಷನ್ 2 ಬಂದ್ಬಿಟ್ಟು ಪರ್ಷಿಯನ್ನರು, ಆಪ್ಷನ್ 3 ಬಂದ್ಬಿಟ್ಟು ಭಾರತೀಯರು, ಆಪ್ಷನ್ 4 ಬಂದ್ಬಿಟ್ಟು ಈಜಿಪ್ಟಿಯನರು. ಓಕೆ, ಸೊ ಈಜಿಪ್ಟಿಯನರು 4 ಆಪ್ಷನ್ಸ್ ಇದೆ ಇಲ್ಲಿ. ಸೊ ಪಾಲಿಟಿಕ್ಸ್ ವಾಸ್ ಗಿವನ್ ದ ಸ್ಟೇಟಸ್ ಆಫ್ ಎನ್ ಇಂಡಿಪೆಂಡೆಂಟ್ ಸೈನ್ಸ್, ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರಪ್ಪ ಅಂತಂದ್ರೆ ಆಪ್ಷನ್ 1 ಗ್ರೀಕ್ಸ್. ಸೊ ಗ್ರೀಕ್ಸ್ ಆರ್ ದ ಪೀಪಲ್ ಹೂ ಗಿವನ್ ದ ಸ್ಟೇಟಸ್ ಆಫ್ ಎನ್ ಇಂಡಿಪೆಂಡೆಂಟ್ ಸೈನ್ಸ್ ಫಾರ್ ದ ಪಾಲಿಟಿಕ್ಸ್. ಅಂದ್ರೆ ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವತಂತ್ರ ವಿಜ್ಞಾನ ಸ್ಥಾನಮಾನ ಕೊಟ್ಟಂತವ್ರು ಯಾರಪ್ಪ ಅಂತಂದ್ರೆ ಈ ಕೊಟ್ಟಂತದ್ದು ಈ ಕೊಡುಗೆ ಯಾರಿಗೆ ಹೋಗಪ್ಪ ಅಂತಂದ್ರೆ ಗ್ರೀಕರಿಗೆ. ಸೊ ಗ್ರೀಕರು ಈ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರವಾದ ವಿಜ್ಞಾನದ ಸ್ಥಾನವನ್ನು ಕೊಟ್ಟಿದ್ದಾರೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನೇಷನ್ ಕ್ಯಾನ್ ಬಿ ಐಡೆಂಟಿಫೈಡ್ ಥ್ರೂ ಇಟ್ಸ್ ಹ್ಯೂಮನ್ ರೈಟ್ಸ್. ದಿಸ್ is a statement by, see the statement once again, a nation can be identified through its human rights. This is the statement by option 1 is John Locke, option 2 is Rousseau, option 3 is Voltaire, option 4 is H.G. Lasky. ಓಕೆ, ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬಹುದು ಎಂದು ಹೇಳಿದವರು ಯಾರು ಹಾಗಾದ್ರೆ? ಆಪ್ಷನ್ಸ್ ನೋಡಿ. ಆಪ್ಷನ್ಸ್ 1 ಬಂದ್ಬಿಟ್ಟು ಜಾನ್ ಲಾಕ್, ಆಪ್ಷನ್ 2 ಬಂದ್ಬಿಟ್ಟು ರೋಸೋ, ಆಪ್ಷನ್ 3 ಬಂದ್ಬಿಟ್ಟು ವಾಲ್ಟೇರ್, ಆಪ್ಷನ್ 4 ಬಂದ್ಬಿಟ್ಟು H.G. ಲಾಸ್ಕಿ ಅಂತದೆ. ಸೊ ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬಹುದು. A nation can be identified through its human rights. So who told it? ಸೊ ಈ ಒಂದು ಹೇಳಿಕೆ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ H.G. ಲಾಸ್ಕಿ. ಸೊ H.G. ಲಾಸ್ಕಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳು. ಸೊ H.G. ಲಾಸ್ಕಿ ಅವರು ಏನ್ ಹೇಳ್ತಾರೆ, ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬಹುದು. ಸೊ ನೇಷನ್ ಕ್ಯಾನ್ ಬಿ ಐಡೆಂಟಿಫೈಡ್ ಥ್ರೂ ಇಟ್ಸ್ ಹ್ಯೂಮನ್ ರೈಟ್ಸ್. ಓಕೆ, ಇಟ್ ಈಸ್ ಅಬೌಟ್ ದಿ ಟುಡೇಸ್ ವಿಡಿಯೋ ವಿದ್ಯಾರ್ಥಿಗಳೇ. ಐ ಹೋಪ್ ಯು ಲೈಕ್ ಅಂತ ಅನ್ಕೋತೀನಿ, ಲೈಕ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ನನ್ನ ವಿಡಿಯೋ. ಸೊ ನೆಕ್ಸ್ಟ್ ಕೂಡ ನಾನು ಮತ್ತೆ ಸೈನ್ಸ್ ಸಂಬಂಧಪಟ್ಟ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದೇ ರೀತಿ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ರಿಯಲಿ ಲೈಕ್ ಮೈ ವಿಡಿಯೋ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಜೊತೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇನ್ ಫ್ಯೂಚರಲ್ಲಿ ಬರುವಂಥ ಯಾವುದೇ ವಿಡಿಯೋ ಇರ್ಬೋದು, ಯಾವುದು ಗ್ರಾಮರ್ ವಿಡಿಯೋಸ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇರ್ಬೋದು, NTSC NMMSC ನಿಮ್ಗೆ ಹೆಲ್ಪ್ ಆಗುವಂಥ ಎಲ್ಲ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ ಫ್ಯೂಚರಲ್ಲಿ. ಸೊ ನೀವು ಅದನ್ನೆಲ್ಲ ಕೂಡ ನೋಡಬಹುದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.